ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ರೆಕ್ರೂಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ. ಅದು ಬ್ಯಾಂಕ್ ರೆಕ್ರೂಟ್ಮೆಂಟ್ ಆಗಿರುತ್ತೆ. ಯಾವ ಬ್ಯಾಂಕ್ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅದರಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಅಂದ್ಬಿಟ್ಟು ಕಾಲ್ ಮಾಡಿದ್ದಾರೆ. ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಇಟ್ ಈಸ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರುತ್ತೆ. ಮತ್ತು ಇದು ಹೆಡ್ ಕ್ವಾರ್ಟರ್ ಬಂದು ಮುಂಬೈ ಆಗಿದೆ. ಇದರಲ್ಲಿ 500 ಸ್ಪೆಷಲಿಸ್ಟ್ ಆಫೀಸರ್ನ ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಅದರಲ್ಲಿ ಪೋಸ್ಟ್ ನೇಮ್ ಹೇಳಬೇಕು ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಕ್ರೆಡಿಟ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ IT. ಇವೆರಡು ಸ್ಕೇಲ್ 1 ಪೊಸಿಷನ್ ಆಗಿರುತ್ತೆ. ಬೇಸಿಕ್ ಪೇ ಸ್ಕೇಲ್ ನೋಡಿದ್ರೆ 48,480 ಟು 85,920 ಆಗಿರುತ್ತೆ. ಮತ್ತು ಇದ್ರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 30 ಏಪ್ರಿಲ್ 2025 ಮತ್ತು ಲಾಸ್ಟ್ ಡೇಟು 20 ಮೇ 2025. ಅಂದರೆ ರಿಮೈನಿಂಗ್ ಇನ್ನು 11 ಡೇಸ್ ಮಾತ್ರ ಬಾಕಿ ಇದೆ. ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಕ್ರೆಡಿಟ್ ಅವ್ರಿಗೆ ಏನು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋಣ. ಇದು ಏಜ್ ಬಂದ್ಬಿಟ್ಟು ಮಿನಿಮಮ್ ಏಜ್ ಬಂದ್ಬಿಟ್ಟು 22 ಇಯರ್ಸು ಮತ್ತು ಮ್ಯಾಕ್ಸಿಮಮ್ಮು 30 ಇಯರ್ಸ್ ಒಳಗಡೆ ಇರಬೇಕು. ಇದರದ್ದು ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್ ಫ್ರಮ್ ಎನಿ ಯೂನಿವರ್ಸಿಟಿ ಅಂದರೆ BA BCom ಯಾವ್ದಾರು ಆಗಿರ್ಬೋದು. ಅದ್ರ ಜೊತೆಗೆ CA ಮತ್ತು CMA ಅಂದ್ಬಿಟ್ಟು ಕೆಲವೊಂದು ಕೋರ್ಸ್ಗಳು ಬರ್ತವೆ, ಅದಾಗಿರಬೇಕು. ಇಲ್ಲ ನಮ್ಮದು CA CMS ಆ ಥರ ಯಾವುದೂ ಆಗಿಲ್ಲ ಅಂತ ಅಂದರೆ ಎನಿ ಗ್ರ್ಯಾಜುಯೇಟ್ ಆಗಿರಬೇಕು ವಿತ್ ಫುಲ್ ಟೈಮ್ MBA MBA ಆರ್ MMS ಆರ್ PGDM ಆರ್ PGDBM ವಿತ್ ಸ್ಪೆಷಲೈಸೇಷನ್ ಆಫ್ ಫೈನಾನ್ಷಿಯಲ್. ಆ ಕೋರ್ಸ್ ಮೇಲೆ ಫೈನಾನ್ಸ್ ಕೋರ್ಸ್ ಮೇಲೇ ಅವರು ಓದಿರಬೇಕು. ಮತ್ತು ಮಾರ್ಕ್ಸ್ ನೋಡೋದಾದರೆ SC ST OBC PWBD ಅವ್ರಿಗೆ 55% ಮಾರ್ಕ್ಸ್ ಇರಬೇಕು. ಮತ್ತು ಅದರ್ ಕ್ಯಾಟಗರೀಸ್ ಅವ್ರಿಗೆ 60% ಆಫ್ ಮಾರ್ಕ್ಸ್ ಇರಲೇಬೇಕು. ಇನ್ನು ನೆಕ್ಸ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ IT. ಇವ್ರಿಗೆ ಮಿನಿಮಮ್ ಏಜ್ ಬಂದು 20 ಇರಬೇಕು, ಮ್ಯಾಕ್ಸಿಮಮ್ಮು 30 ಇಯರ್ಸ್ ಇರ್ಬೋದು. ಮತ್ತು ಇವ್ರ ಕ್ವಾಲಿಫಿಕೇಷನ್ ನೋಡಬೇಕು ಅಂದರೆ ಫುಲ್ ಟೈಮ್ BE ಆರ್ BTech ಆರ್ MCA MSc ಇನ್ IT. ಮತ್ತು ಅದರಲ್ಲಿ ಸ್ಪೆಷಲೈಸೇಷನ್ ನೋಡಬೇಕಾದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಡೇಟಾ ಸೈನ್ಸು, ಮಿಷಿನ್ ಲರ್ನಿಂಗ್ ಆ್ಯಂಡ್ AI ಮತ್ತು ಡೇಟಾ ಸೈನ್ಸು ಮತ್ತು ಸೈಬರ್ ಸೆಕ್ಯೂರಿಟಿ. ಈ ಥರ ಯಾವುದೇ ಕೋರ್ಸ್ ಆಗಿದ್ರೂ ಓಕೆ, ಬಟ್ ಅದೆಲ್ಲ ಯೂನಿವರ್ಸಿಟಿಯಿಂದ ರೆಕಗ್ನೈಸ್ ಆಗಿರಬೇಕು. ಮತ್ತು ಫುಲ್ ಟೈಮ್ ಗ್ರ್ಯಾಜುಯೇಷನ್ ಆಗಿರಬೇಕು. ಮತ್ತು ಸರ್ಟಿಫಿಕೇಟ್ಸ್ ಇದ್ದರೆ ಇಟ್ಸ್ ಆ್ಯಡ್ ಆ್ಯನ್ ಅಡ್ವಾಂಟೇಜ್. ಆನ್ಲೈನ್ ಎಕ್ಸಾಮ್ ಪ್ಯಾಟ್ರನ್ ಬರೋದಾದರೆ ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒಂದು ಪಾರ್ಟ್ 1 ಮತ್ತು ಪಾರ್ಟ್ 2. ಪಾರ್ಟ್ 1ಅಲ್ಲಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಮತ್ತು ಅದು 25 ಮಾರ್ಕ್ಸಿಗಿರುತ್ತೆ. ಮತ್ತು ರೀಸನಿಂಗು ಅಷ್ಟೇ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಅದು ಅಷ್ಟೇ 25 ಕ್ವಶನ್ಸು 25 ಮಾರ್ಕ್ಸ್ ಇರುತ್ತೆ. ಪಾರ್ಟ್ 2 ಬಂದಾಗ ಪ್ರೊಫೆಷ್ನಲ್ ನಾಲೆಡ್ಜ್ ರಿಲೆವೆಂಟ್ ಟು ದಿ ಪೋಸ್ಟ್ ಅಂದರೆ ಇವಾಗ IT ಬೇಸ್ ಮೇಲೇ ಪ್ರೊಫೆಷ್ನಲ್ ಅಂದರೆ ಕ್ವಶನ್ಸ್ ಇರುತ್ತೆ. 75 ಕ್ವಶನ್ಸ್ ಇರುತ್ತೆ ಮತ್ತು 150 ಮಾರ್ಕ್ಸ್ ಇರುತ್ತೆ. ಒಟ್ಟು ನಮಗೆ ಕ್ವಶನ್ಸ್ ಇರೋದು 150 ಮತ್ತು ಟೋಟಲ್ ಮಾರ್ಕ್ಸ್ ಬಂದು 225. ಈ ಎಕ್ಸಾಮ್ನ ಆನ್ಲೈನ್ ರಿಟರ್ನ್ ಎಕ್ಸಾಮ್ನ ಪಾಸ್ ಆದರೆ ನೆಕ್ಸ್ಟು ಗ್ರೂಪ್ ಡಿಸ್ಕಷನ್ ಇರುತ್ತೆ. ಮತ್ತು ಇನ್ನೊಂದು ಅದರಲ್ಲಿ ಪೆನಾಲ್ಟಿ ಇರುತ್ತೆ. ಪೆನಾಲ್ಟಿ ಅಂದರೆ 4 ಆನ್ಸರ್ಸು ನೀವು ರಾಂಗ್ ಮಾಡಿದ್ರೆ 1 ಮಾರ್ಕ್ಸ್ ಕಟ್, ಆ ಥರ. ಮತ್ತು ಇದೆಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಗ್ರೂಪ್ ಡಿಸ್ಕಷನ್ ಇರುತ್ತೆ, ನೆಕ್ಸ್ಟು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ, ಮತ್ತು ನೆಕ್ಸ್ಟು ಫೈನಲ್ ಸೆಲೆಕ್ಷನ್ ಮಾಡ್ತಾರೆ. ಮತ್ತು ಇದ್ರದ್ದು ಸೆಂಟರ್ಸ್ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಮತ್ತು ಮೈಸೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಮಂಗಳೂರು 4-5 ಕಡೆ ಮಾತ್ರ ಸೆಂಟರ್ಸ್ ಇರ್ತವೆ, ಎಕ್ಸಾಮ್ ಸೆಂಟರ್ಸ್ ಇರ್ತವೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳಿ. ಅಸಿಸ್ಟೆಂಟ್ ಮ್ಯಾನೇಜರ್ ಕ್ರೆಡಿಟ್ ಅವ್ರಿಗೆ ಮಿನಿಮಮ್ ಏಜು 20, ಮ್ಯಾಕ್ಸಿಮಮ್ಮು 30 ಇರುತ್ತೆ. ಅದೇ SC ST ಅವ್ರಿಗೆ ಅದರಲ್ಲಿ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟು ಡಿಸೆಬಿಲಿಟಿ ಪರ್ಸನ್ಸ್ಗೆ 10 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟು ಸರ್ವಿಸ್ ಮ್ಯಾನ್ ಅವ್ರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ಸ್ದು ಫೀಸ್ ನೋಡೋದಾದರೆ SC ST
PWD ಇವ್ರಿಗೆ 177 ರೂಪೀಸ್ ಫೀಸ್ ಇರುತ್ತೆ, ಪ್ಲಸ್ ಜಿ ಎಸ್ ಟಿನ ಕಟ್ಟಬೇಕಾಗುತ್ತೆ. ನೆಕ್ಸ್ಟು ಅದರ್ ಕ್ಯಾಟಗರೀಸ್ ಅವ್ರಿಗೆ 1180 ರೂಪೀಸ್ ಇರುತ್ತೆ, ಪ್ಲಸ್ ಜಿ ಎಸ್ ಟಿ ಇರುತ್ತೆ, ಅದನ್ನು ಪೇ ಮಾಡಬೇಕಾಗತ್ತೆ. ಅದೆಲ್ಲ ಆನ್ಲೈನ್ ಪೇಮೆಂಟೇ ಇರುತ್ತೆ. ಮತ್ತು ಇವಾಗ ಹೌ ಟು ಅಪ್ಲೈ ಅಂದರೆ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ, ಫಸ್ಟು ನಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಕರೆಂಟ್ ರೆಕ್ರೂಟ್ಮೆಂಟ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಅಲ್ಲಿ ನಾವು ನಮ್ಮದು ಇಮೇಲ್ ಐ ಡಿ ಆಗಲಿ ಫೋನ್ ನಂಬರ್ ಆಗಲಿ ಇವನ್ನೆಲ್ಲ ಎಂಟ್ರಿ ಮಾಡಬೇಕು. ನಮ್ಮ ಇಮೇಲ್ ಐ ಡಿಗೆ ಮತ್ತು ನಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟಾದಮೇಲೆ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಎಲ್ಲ ಅಪ್ಲೋಡ್ ಅಂದರೆ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟು ಫೋಟೋಗ್ರಫಿ ತೋರಿಸುತ್ತೆ, ಸಿಗ್ನೇಚರ್ ತೋರಿಸುತ್ತೆ, ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಂತ. ಆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ನು ನೋಟಿಫಿಕೇಷನ್ ಇದಿರುತ್ತಲ್ಲ, PDF ಇರುತ್ತಲ್ಲ, ಅದ್ರ ಕೆಳಗಡೆ ಇರುತ್ತೆ. ಅದನ್ನು ನೋಡಿ ಇಟ್ಕೋಬೇಕು. ಮತ್ತು ನೀವು ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಫೋಟೋಗ್ರಫಿ, ಸಿಗ್ನೇಚರು, ತಂಬ್ ಇಂಪ್ರೆಷನ್ನು ಮತ್ತು ಹ್ಯಾಂಡ್ ರಿಟನ್ ಇವನ್ನೆಲ್ಲ ಒಂದು ಕಡೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ ಅಪ್ಲೈ ಮಾಡಬೇಕಾದ್ರೆ. ಮತ್ತೆ ಅವೆಲ್ಲ ಇದು ಮಾಡೋದು ಬೇಡ. ಮತ್ತು ನೀವು ಈ ಜಾಬ್ಗೆ ಸೆಲೆಕ್ಟ್ ಆದಮೇಲೆ ನಿಮಗೆ ಪ್ರೊಬೇಷನ್ ಪೀರಿಯಡ್ ಅಂದ್ಬಿಟ್ಟು 2 ಇಯರ್ಸ್ ಇರುತ್ತೆ. ಮತ್ತು ಸರ್ವಿಸ್ ಇಂಡಿಮ್ನಿಟಿ ಬಾಂಡ್ ಅಂತ ಇರುತ್ತೆ. ಅಲ್ಲಿ ನೀವು 2,50,000ನ ಬಾಂಡಾಗಿ ಕೊಡಬೇಕು. ಹರಿಬರಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಪ್ಲೈ ಮಾಡೋದು ಬೇಡ, ಇವಾಗಲೇ ಅಪ್ಲೈ ಮಾಡಿ. ಇನ್ನೂ 11 ಡೇಸ್ ಇದೆ. 20th May 2025 ಮಿಡ್ನೈಟ್ 12ಗೆ ಲಾಸ್ಟು ಅಪ್ಲೈ ಮಾಡೋದು. ನಿಮಗೆ ಗೊತ್ತು, ಇವಾಗ ಕ್ರೆಡಿಟ್ಗಾದರೆ ಗ್ರ್ಯಾಜುಯೇಷನ್ ಇರಬೇಕು, ಅದರಲ್ಲಿ MBA ಇನ್ ಫಿನಾನ್ಸ್ ಅದರಲ್ಲೇ ಇರಬೇಕು. ಇಲ್ಲಾಂದರೆ ಗ್ರ್ಯಾಜುಯೇಟ್ ಇನ್ CA ಆ ಥರ ಕೋರ್ಸ್ ಇರುತ್ತಲ್ಲ, ಅದನ್ನು ಆಯ್ಕೆ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ IT ಅವ್ರಿಗೆ ಅಷ್ಟೇ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನು, ಕಂಪ್ಯೂಟರ್ ಸೈನ್ಸು ಮತ್ತು ಏನೇನು ಹೇಳಿದೆ ಅವೆಲ್ಲ ಇರಬೇಕು. ಮತ್ತು ಎನಿ ಸರ್ಟಿಫಿಕೇಷನ್ ಕೋರ್ಸಸ್ ಮಾಡಿದರೂ ಇಟ್ ಈಸ್ ಆ್ಯಡ್ ಆ್ಯನ್ ಅಡ್ವಾಂಟೇಜ್ ಆಗಿರುತ್ತೆ. ಮತ್ತು ಮಿನಿಮಮ್ ಏಜ್ ಬಂದುಬಿಟ್ಟು 20 ಆಗಿರುತ್ತೆ, ಮ್ಯಾಕ್ಸಿಮಮ್ಮು 30 ಆಗಿರುತ್ತೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ SC STಗೆ 5 ಇಯರ್ಸು, ಅದರ್ ಬ್ಯಾಕ್ವರ್ಡ್ಸ್ಗೆ 3 ಇಯರ್ಸು, ಮತ್ತು ಎಕ್ಸ್ ಸರ್ವಿಸ್ಮನ್ಗೆ 5 ಇಯರ್ಸು, ಮತ್ತು ಡಿಸಬಿಲಿಟಿ ಪರ್ಸನ್ಸ್ಗೆ 10 ಇಯರ್ಸ್ ಆಗಿರುತ್ತೆ. ಮತ್ತು ಅಲ್ಲಿಂದ ಬರ್ತಾ ಎಕ್ಸಾಮ್ ಪ್ಯಾಟ್ರನ್ ಹೇಳಿದ್ದೀನಿ. ಮತ್ತು ಫೀಸು ಅಷ್ಟೇ SC ST PWD ಅವ್ರಿಗೆಲ್ಲ 177 ಪ್ಲಸ್ GST, ಅದರ್ ಕ್ಯಾಟಗರಿ ಅವ್ರಿಗೆಲ್ಲ 1180 GST ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಾಲ್ ಆಗಿದೆ, ನಾನು ಆ ಇನ್ಫಾರ್ಮೇಷನ್ನ ತೊಗೊಬರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.